ಇನ್ನು ನಿನ್ನೆ ಭಾನುವಾರ ಸುರಿದ ಮಹಾ ಮಳೆಗೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಭಾರೀ ಗಾಳಿ ಮಳೆಗೆ ಸಿಡಿಲು ಗುಡುಗಿನ ಮಳೆಗೆ ರಾಜಧಾನಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಒಂದಲ್ಲ ಎರಡಲ್ಲ 200ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿಬಿಟ್ಟಿದ್ದಾವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 8 ವಲಯ ಬರುತ್ತೆ. ಆ 8 ವಲಯದಲ್ಲಿ ಟೋಟಲ್ 206 ಮರ ಧರೆಗುರುಳಿದೆ. 38 ಸ್ಥಳಗಳಲ್ಲಿ ಮಳೆ ನೀರು ನಿಂತಿರುವ ಬಗ್ಗೆ ಪಾಲಿಕೆಗೆ ದೂರುಗಳು ಬಂದಿವೆ. ನೆನೆ ಸಂಜೆಯಿಂದ ಸುರಿದಿರೋ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಒಣಗಿರೋ ರೆಂಬೆ ಕೊಂಬೆಗಳನ್ನ ಅಥವಾ ಮರಗಳನ್ನ ತೆರವುಗೊಳಿಸೋದಾಗಿರಬಹುದು, ಅಥವಾ ಯಾವ ರೆಂಬೆ ಕೊಂಬೆಗಳು ಗಾಳಿ ಬಂದಂತಹ ಸಂದರ್ಭ, ಜಾಸ್ತಿ ಮಳೆ ಬಂದಂತಹ ಸಂದರ್ಭ ಧರೆಗುರುಳಬಹುದು, ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಮಳೆಗಾಲಕ್ಕೆ ಎಲ್ಲವೂ ಸಜ್ಜು ಮಾಡ್ತಾರೆ. ಆ ಕೆಲಸ ಕರೆಕ್ಟಾಗಿ ಆಗಿದ್ದಿದ್ರೆ, ಸರಿಯಾಗಿ ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬೆಂಗಳೂರಿನ ಬೇರೆ ಬೇರೆ ಭಾಗದ ಚಿತ್ರಣವನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಾವು. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಮರಗಳು ಧರಾಶಾಹಿ ಆಗಿದೆ ಅನ್ನುವಂತಹ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಟೋಟಲ್ ಬೆಂಗಳೂರಲ್ಲಿ 206 ಮರಗಳು ಬಿದ್ದಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಬಿದ್ದಿರೋದು ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ. ಇನ್ನು ಬೊಮ್ಮನಹಳ್ಳಿಯಲ್ಲಿ 14 ಮರ ಬಿದ್ದರೆ ದಾಸರಹಳ್ಳಿಯಲ್ಲಿ 7 ಮರ ಬಿದ್ದಿದ್ದಾವೆ. ಬೆಂಗಳೂರು ಪೂರ್ವ ವಲಯದಲ್ಲಿ 22 ಮರ ಬಿದ್ದರೆ ಮಹದೇವಪುರದಲ್ಲಿ 2 ಮರ. ಇನ್ನು ರಾಜರಾಜೇಶ್ವರಿ ನಗರದಲ್ಲೂ ಕೂಡ 7 ಮರ ಧರೆಗುರುಳಿದೆ. ಇನ್ನು ಬೆಂಗಳೂರು ದಕ್ಷಿಣ ವಲಯದಲ್ಲಿ 99 ಮರಗಳು ಧರೆಗುರುಳಿದ್ದಾವೆ. ಇನ್ನು ಬೆಂಗಳೂರು ಪಶ್ಚಿಮ ವಲಯದಲ್ಲಿ 36 ಮರಗಳು, ಅದೇ ರೀತಿಯಾಗಿ ಯಲಹಂಕದಲ್ಲಿ 19 ಮರಗಳು ಬಿದ್ದಿದ್ದಾವೆ. ಆ ಮರದ ರೆಂಬೆ ಕೊಂಬೆ ಬಿದ್ದಿರೋದ್ರಿಂದ ಅಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗಿರಬಹುದು, ಅಥವಾ ಮನೆ ಹತ್ರ ಬಿದ್ದಿರೋದ್ರಿಂದ ಅಲ್ಲಿರೋ ಮನೆ ಮಂದಿಗೂ ಕೂಡ ಸಾಕಷ್ಟು ತೊಂದರೆಯಾಗಿರಬಹುದು. ಇದನ್ನು ರಾತ್ರಿಯಿಂದಲೇ ಬೇರೆ ಬೇರೆ ಭಾಗದಲ್ಲಿ ತೆರವುಗೊಳಿಸೋ ಕೆಲಸವನ್ನು ಸಿಬ್ಬಂದಿ ಮಾಡ್ತಿದ್ದಾರೆ. ಆದರೆ ಇದು ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಹಿಂಗಾಗ್ತಾ ಇರಲಿಲ್ಲ. ಇನ್ನು ಇವತ್ತಿಂದ ಮುಂಗಾರು ಎಂಟ್ರಿ ಕೊಡ್ತಾ ಇದೆ ಬೆಂಗಳೂರಿಗೆ. ಸೊ ಮುಂಗಾರು ಪೂರ್ವ ಮಳೆ ನಿನ್ನೆ ಮೊನ್ನೆ ಸುರಿದಿದೆ. ಸೊ ನಿನ್ನೆ ಸುರಿದಿರುವಂತಹ ಒಂದೇ ಒಂದು ಮಳೆ, ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗಿದೆ ಏನೋ ನಿಜ, ಆದರೆ 206 ಮರ ಬಿದ್ದಿದ್ದಾವೆ ಅಂತಂದರೆ ನಮ್ಮ ಪ್ರಿಪರೇಷನ್ ಹೇಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ನೀವು ಗಮನಿಸಬಹುದು, ಅಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿರಬಹುದು ಅಥವಾ ಸಿಬ್ಬಂದಿಗಳಾಗಿರಬಹುದು, ಇವರೆಲ್ಲರೂ ಆ ಬಿದ್ದಿರೋ ಮರವನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ರೈಟ್, ಬೆಂಗಳೂರಿನ ಹೃದಯ ಭಾಗಕ್ಕೂ ಕೂಡ ಈ ಮರ ಬಿದ್ದಿರುವಂತಹ ಬಿಸಿ ತಟ್ಟಿದೆ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಪ್ರಗತಿ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಪ್ರಗತಿ, ಮಳೆಗೆ ನಾವು ಹೇಗೆ ಸಜ್ಜಾಗಿದ್ದೀವಿ, ರೆಡಿಯಾಗಿದ್ದೀವೋ ಇಲ್ವೋ ಅನ್ನುವಂತಹ ರಿಯಾಲಿಟಿ ಚೆಕ್ಕನ್ನು ನೀವು ಮಾಡಿದ್ದೀರಿ. ಅದು ಸರಿಯಾಗಿದ್ದಿದ್ರೆ ಬಹುಶಃ ನೀವು ಅಲ್ಲಿ ನಿಂತ್ಕೊಂಡು ಇವತ್ತು ಲೈವ್ ನೀಡ್ತಾ ಇರಲಿಲ್ಲ ಅಂತ ಅನ್ಕೊಳ್ತೀನಿ. ಏನೇನಾಗಿದೆ ನಿನ್ನೆ ಸುರಿದಿರೋ ಮಳೆಗೆ? ಎಕ್ಸಾಕ್ಟ್ಲಿ ಸಭಾ, ನೀವು ಹೇಳಿದಾಗೆ ಸಿಎಂ ಕೂಡ ಸೂಚನೆ ಕೊಟ್ಟಿದ್ರು. ಸಿಎಂ ಸಿಟಿ ರೌಂಡ್ಸ್ ಮಾಡುವಾಗ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿದ್ರು. ಎಲ್ಲೆಲ್ಲಿ ಮರಗಳು ಬೀಳ್ತಾ ಇವೆ, ಎಲ್ಲೆಲ್ಲಿ ಮರಗಳು ವಾಲ್ಕೊಂಡಿವೆ, ಈ ಅಪಾಯಕಾರಿ ಮರಗಳನ್ನ ಮೊದಲು ತೆರವು ಮಾಡ್ರಯ್ಯ ಅಂತ ಸಿಎಂ ಕೂಡ ಬಾಯಿ ತುಂಬಾ ಉಗಿದಿದ್ರು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಬುದ್ಧಿ ಕಲಿತಂತಹ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಕೇವಲ ಪ್ರತಿ ಸಲ ಕೂಡ ಮಾನ್ಸೂನ್ ಬರುವಂತಹ ಸಂದರ್ಭದಲ್ಲಿ ಮಾನ್ಸೂನ್ಗೆ ನಾವು ರೆಡಿ ಆಗಿದ್ದೀವಿ, ಮಾನ್ಸೂನ್ಗೆ ನಾವು ಪ್ರಿಪೇರ್ ಆಗಿದ್ದೀವಿ ಅನ್ನುವಂತಹ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ದೃಶ್ಯವನ್ನ ನಾವು ತೋರಿಸಬೇಕಾಗತ್ತೆ. ಯಾವ ರೀತಿಯಲ್ಲಿ ನೀವು ರೆಡಿ ಆಗಿದ್ದೀರಾ, ನಿಮ್ಮ ಯೋಗ್ಯತೆಗೆ ಒಂದು ನೆಟ್ಟಗೆ ಯಾವ ರಸ್ತೆಯಲ್ಲಿ ನೋಡಿದ್ರು ಕೂಡ ಬ್ಲಾಕ್ ಆಗಿದೆ ಅಂತ ಜನಸಾಮಾನ್ಯರು ಬಾಯಿ ತುಂಬಾ ಉಗಿತಾ ಇದ್ದಾರೆ. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಇವತ್ತು ಮರಗಳು ಕಂಪ್ಲೀಟ್ ಆಗಿ ಬಿದ್ದು ಹೋಗಿರುವಂತದ್ದು. ಬೆಂಗಳೂರಿನ 8 ವಲಯಗಳಲ್ಲಿ ಸುಮಾರು ಒಂದು 206ಕ್ಕೂ ಅಧಿಕ ಮರ ಈಗ ಉರುಳಿ ಬಿದ್ದಿರುವಂತದ್ದು. ಎಲ್ಲವೂ ಕೂಡ ಹಸಿ ಮರ, ಒಣ ಮರ, ಎಲ್ಲ ರೀತಿಯಾದಂತಹ ಮರ ಕೂಡ ಇಲ್ಲಿ ಸೇರ್ಪಡೆ ಆಗಿದೆ. ಸುಮಾರು 39ಕ್ಕೂ ಅಧಿಕ ಕಡೆ ನೀರು ತುಂಬಿದ್ರೆ 206 ಮರ ಧರೆಗುರುಳಿರುವಂತದ್ದು. ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ನೀವು ನೋಡೋದಾದ್ರೆ 14 ಮರ ಧರೆಗುರುಳಿದೆ. ಬೆಂಗಳೂರು ಪೂರ್ವನೇ ಹೈಯೆಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ 22ಕ್ಕೂ ಅಧಿಕ ಮರ ಇಲ್ಲಿ ಧರೆಗುರುಳಿರುವಂತದ್ದು. ದಾಸರಹಳ್ಳಿಯಲ್ಲಿ 7 ಮರ ಧರೆಗುರುಳಿದ್ರೆ, ಮಹದೇವಪುರದಲ್ಲಿ 2 ಮರಗಳು ಧರೆಗುರುಳಿರುವಂತದ್ದು. ಆರ್ ನಗರದಲ್ಲಿ 7, ಹಾಗೆ ದಕ್ಷಿಣದಲ್ಲಿ 99, ಹಾಗೆ ಪಶ್ಚಿಮ ವಲಯದಲ್ಲಿ 36 ಮರಗಳು ಧರೆಗುರುಳಿರುವಂತದ್ದು. ಜೊತೆಗೆ ಯಲಹಂಕದಲ್ಲಿ 19 ಮರಗಳು ಧರೆಗುರುಳಿದೆ. ಅಷ್ಟೇ ಅಲ್ಲ, ಮೆಟ್ರೋ ಮೇಲೆ ಕೂಡ, ಅಂದ್ರೆ ಮೆಟ್ರೋ ಹಳಿಯ ಮೇಲೆ ಕೂಡ ಮರದ ಕೊಂಬೆಗಳು ಉರುಳಿರುವಂತಹ ದೃಶ್ಯಗಳು ಕೂಡ ನಿನ್ನೆ ಕಾಣಸಿಗ್ತಾ ಇತ್ತು. ಮೆಟ್ರೋ ನೇರಳೆ ಮಾರ್ಗದಲ್ಲಿ ಕೂಡ ಅಡಚಣೆ ಉಂಟಾಗಿತ್ತು. ಪ್ರಗತಿ, ಇಷ್ಟು ದಿನ ಮಳೆ ಬಂದಂತಹ ಸಂದರ್ಭದಲ್ಲಿ ಮರಗಳು ಧರೆಗುರುಳಿರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ನೀವು ವರದಿ ಮಾಡಿದ್ದೀರಿ. ಆದ್ರೆ ಬಹುಶಃ ಇದೇ ಫಸ್ಟ್ ಅನ್ಸುತ್ತಲ್ಲ 200ರ ಗಡಿ ದಾಟಿರೋದು?
ಸಭಾ ಕಳೆದ ಸಲ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಕಬ್ಬನ್ ಪಾರ್ಕ್ ನಲ್ಲಿ ಸಾಕಷ್ಟು ಮರಗಳು ದರಶಾಹಿಯಾಗಿತ್ತು. ಸುಮಾರು 100ಕ್ಕೂ ಅಧಿಕ ಮರಗಳು ಏಕಕಾಲದಲ್ಲಿ ಧರೆಗುರುಳಿ ಬಿದ್ದಿತ್ತು. ಅದು ಹೈಯೆಸ್ಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಈ ರೀತಿಯಾಗಿ ನೀವು ನೋಡಿದ್ರೆ ಮೆಜೆಸ್ಟಿಕ್ ನಲ್ಲಾಗ್ಲಿ ಅಥವಾ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ, ಹೃದಯ ಭಾಗಗಳಲ್ಲಿ, ಅನೇಕ ಏರಿಯಾಗಳಲ್ಲಿ ಏರಿಯಾದಲ್ಲೂ ಕೂಡ ಮರಗಳು ಧರೆಗುರುಳಿ ಬಿದ್ದಿವೆ. ಇವತ್ತು ಒಬ್ರು ಅವರವರ ಆಫೀಸ್ಗೆ ಹೋಗ್ಬೇಕಂತ ಅಂದ್ರೆ ಅಥವಾ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ಯಾವ ರೋಡಲ್ಲಿ ಓಡಾಡೋದಪ್ಪ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಈ ಸಲ ನಿಮಗೆ ಗೊತ್ತಿರೋ ಹಾಗೆ ಪ್ರೀ ಮಾನ್ಸೂನ್ ಅವಧಿಯಲ್ಲೇ ಸಾಕಷ್ಟು ಅವಾಂತರಗಳಾಗಿ ಹೋಗಿತ್ತು. ಪ್ರೀ ಮಾನ್ಸೂನ್ ಅವಧಿಯಲ್ಲೇ ಐಷಾರಾಮಿ ಕಾರುಗಳು ಜಖಂ ಆಗಿ ಹೋಗಿತ್ತು. ಎರಡೆರಡು ಕಾರುಗಳ ಮೇಲೆ ಮರಗಳು ಬಿದ್ದಿತ್ತು. ಅದರ ಸಿಸಿಟಿವಿ ದೃಶ್ಯಾವಳಿಯನ್ನು ಕೂಡ ನಾವೇ ಪ್ರಸಾರ ಮಾಡಿದ್ವಿ. ಅದರ ಜೊತೆಗೆ ಒಬ್ಬ ಹುಡುಗ ತನ್ನ ಮನೆಗೆ ಆಧಾರ ಸ್ತಂಭವಾಗಿದ್ದ, ಆತ ಆಫೀಸ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಬೈಕ್ ಮೇಲೆ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಮರ ಬಿದ್ದಿತ್ತು. ಆ ಮರದ ಕೊಂಬೆ ಆತನ ಮೇಲೆ ಬಿದ್ದು ಆತ 1 ವರ್ಷಕ್ಕೂ ಅಧಿಕ ಕಾಲ ಬೆಡ್ ರೆಸ್ಟ್ ಗೆ ಇರುವಂತಹ ಪರಿಸ್ಥಿತಿ ಇದೆ. ಆತನ ಚಿಕಿತ್ಸೆಯನ್ನು ಕೂಡ ಯಾರು ಭರಿಸ್ತಾ ಇಲ್ಲ. ಆತನ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ. ಆತನ ಕುಟುಂಬವನ್ನ ನೋಡ್ಕೊಳ್ಳೋರು ಯಾರು, ಆತನನ್ನ ನೋಡ್ಕೊಳ್ಳೋರು ಯಾರು, ಎಲ್ಲವೂ ಕೂಡ ಪ್ರಶ್ನೆ ಇದೆ. ಇವತ್ತು ಯಾವ ರೋಡ್ ಅಲ್ಲಿ ವೆಹಿಕಲ್ ತಗೊಂಡು ಹೋಗೋದಪ್ಪ ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಯಾಕಂದ್ರೆ ಎಲ್ಲಿ ಮರ ಬೀಳುತ್ತೋ, ಎಲ್ಲಿ ಕೊಂಬೆ ಬೀಳುತ್ತೋ, ಎಲ್ಲಿ ಏನ್ ಅನಾಹುತ ಆಗುತ್ತೋ ಅನ್ನುವಂತಹ ಭಯದಲ್ಲಿ ಇವತ್ತು ಜನ ಇರುವಂತದ್ದು. ಅಟ್ಲೀಸ್ಟ್ ಈಗಲಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಪಾಯಕಾರಿ ಮರವನ್ನ ತೆರವು ಮಾಡುವಂತಹ ಅನಿವಾರ್ಯತೆ ಬೆಂಗಳೂರಿನಲ್ಲಿ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.